Aptas Ayurveda. Reach Ayurveda to age. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಮುಖ್ಯವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ನಮ್ಮ ಯೋಜನೆಯ ಕುರಿತು ತಿಳಿಸಿ ಅವರ ಅನುಮತಿಯೊಂದಿಗೆ ಮುನ್ನಡೆದೆವು. ರಾಮಘಟ್ಟ ಗ್ರಾಮ ಪಂಚಾಯಿತಿ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಆಯುಷ್ ಇಲಾಖೆಯಿಂದ ಅನುಮತಿ ಪಡೆದುಕೊಂಡೆವು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಘಟ್ಟ ಗ್ರಾಮವು ಪ್ರಕೃತಿಯ ಮಡಿಲಿನಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದೆ. ನಿಷ್ಕಲ್ಮಶ ಹಾಗೂ ಪರಿಶುದ್ಧ ಪ್ರೀತಿ ತುಂಬಿರುವಂತಹ ಮುಗ್ಧ ಮನಸ್ಸುಗಳು. ಊರಿಗೆ ಪ್ರವೇಶವಾಗುತ್ತಿದ್ದಂತೆ ಆಧ್ಯಾತ್ಮಿಕ ಭಾವ ಮೂಡಿಸುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಹಾಗೂ ಈಶ್ವರ ದೇವಾಲಯಗಳಿವೆ.
ಗ್ರಾಮದ ಜನರು ಸದಾ ವ್ಯವಸಾಯ ಚಟುವಟಿಕೆಗಳಲ್ಲಿ ಪ್ರತಿನಿತ್ಯವೂ ತೊಡಗಿಕೊಂಡಿರುತ್ತಾರೆ. ಹಿರಿಯ ಪ್ರಾಧ್ಯಾಪಕರ ಜೊತೆ ಚರ್ಚೆ ಮಾಡಿ 7 ದಿನದ ಕಾರ್ಯಕ್ರಮದ ಪಟ್ಟಿಯನ್ನು ತಯಾರಿಸಿದೆವು. ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಗಿಡಮೂಲಿಕೆಗಳನ್ನು ಬಳಸಿ ಕೆಲವು ಔಷಧಿಗಳನ್ನು ತಯಾರಿಸಿಕೊಂಡೆವು. ರಾಮಘಟ್ಟ ಗ್ರಾಮಸ್ಥರ ಆರೋಗ್ಯ ಹಾಗೂ ಇನ್ನಿತರ ವಿಚಾರಗಳ ಕುರಿತು ಸಮೀಕ್ಷೆ ನಡೆಸಿದೆವು. ಆಯೂರ್ ಗ್ರಾಮದ ಮೊದಲನೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನ ಅನುಗ್ರಹ ಪಡೆದು ಸ್ವ ಅಧ್ಯಾಯದೊಂದಿಗೆ ಚರಕ ಸಂಹಿತ ಶ್ಲೋಕ ಪಠನೆಯೊಂದಿಗೆ ದಿನವನ್ನು ಪ್ರಾರಂಭಿಸಿದೆವು. ಸೂರ್ಯೋದಯದೊಂದಿಗೆ ಗ್ರಾಮಸ್ಥರಿಗೆ ಯೋಗ ತರಬೇತಿ ನೀಡಿದೆವು. ಯೋಗದ ಜೊತೆಗೆ ಅಭ್ಯಂಗದ ಮಹತ್ವವನ್ನು ತಿಳಿಸಿಕೊಟ್ಟೆವು. ಉದ್ಘಾಟನಾ ಸಮಾರಂಭಕ್ಕೆ ಸಾಂಪ್ರದಾಯಿಕವಾಗಿ ಸಿದ್ಧತೆ ಮಾಡಿಕೊಂಡೆವು. ಮೊದಲಿಗೆ ಶುಭ ಸಂಕೇತವಾಗಿ ಗೋಮಾತೆಯನ್ನು ಪೂಜಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಗ್ರಾಮದ ಪ್ರತಿ ಬೀದಿಗಳಲ್ಲಿ ಆಯುರ್ವೇದದ ಪ್ರಾಮುಖ್ಯತೆ ಕುರಿತು ಜಾಥಾ ಮಾಡುತ್ತಾ ಆಯುರ್ಗ್ರಾಮ 2.0 ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸಿದೆವು. ಎಲ್ಲರಿಗೂ ಆಯುರ್ಗ್ರಾಮ 2.0 ಉದ್ಘಾಟನಾ ಸಮಾರಂಭಕ್ಕೆ ಸುಸ್ವಾಗತ. ಬಂದಿರುವ ಗಣ್ಯರನ್ನು ಸ್ವಾಗತಿಸಿದೆವು. ಜ್ಞಾನದ ಸಂಕೇತವಾಗಿ ದೀಪವನ್ನು ಬೆಳಗುವ ಮೂಲಕ ಆಗಮಿಸಿದ್ದಂತಹ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಏನು ಆಯುರ್ವೇದವನ್ನ ರಚನೆ ಮಾಡಿದಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥವರು ಚರಕಾಚಾರ್ಯ ಅಂತ, ಅವರೊಬ್ಬರು ಋಷಿ. ಆಯುರ್ವೇದ ಅಂತ ಹೇಳಿದ್ರೆ ಅದು ಕೇವಲ ಆರೋಗ್ಯ ಶಾಸ್ತ್ರ ಅಲ್ಲ, ಜೀವನ ಶಾಸ್ತ್ರ. ನಾವು ಯಾತಕ್ಕೋಸ್ಕರ ಬದುಕಬೇಕು ಮತ್ತೆ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಡುವಂಥದ್ದು ಆಯುರ್ವೇದ. ನೀನು ಬಡವರ ಹಸುವು ಮತ್ತೆ ಕಣ್ಣೀರು ಒರ್ಸು, ನಿನಗೆ ಅದರಲ್ಲೇ ಭಗವಂತ ಕಾಣ್ತಾನೆ ಅಂತ ಹೇಳ್ತಾರೆ. ಅಲ್ಲಿಂದ ಪ್ರೇರೇಪಿತರಾಗಿ ಅವರಿಗೆ ಮೂಲ ಉದ್ದೇಶನೇ ಬಡ ಜನಕ್ಕೆ ಉಚಿತವಾಗಿ ಅನ್ನದಾನ ಮಾಡಬೇಕು, ವಿದ್ಯಾದಾನ, ಮೇನ್ಲಿ ವಿದ್ಯಾದಾನ, ಆರೋಗ್ಯ ದಾನ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದ ಅಂತಕ್ಕದ್ದು ಬಹಳ ಮಹತ್ವವನ್ನ ಪಡಿತದೆ. ಯಾಕೆ ಅಂತಂದ್ರೆ ಆ ಕಾಯಿಲೆ ಅಂತಕ್ಕಂಥ ಪಕ್ಕ ವಾಸಿ ಆಗತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ನಾನೇ, ಇನ್ನೇನಿಲ್ಲ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅತಿಥಿಗಳಿಗೆ ಆಯುರ್ ಕಿಟ್ ನೀಡಿ ಗೌರವಿಸಿದೆವು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜನರಿಗೂ ಹಾಗೂ ಮಕ್ಕಳಿಗೂ ಗುಡಪಾನಕ ವಿತರಿಸಿ ಅದರ ಲಾಭಗಳನ್ನು ತಿಳಿಸಿದೆವು. ಮಂತ್ರೋಚ್ಚಾರಣೆಯೊಂದಿಗೆ ಮಧ್ಯಾಹ್ನ ಭೋಜನವನ್ನು ಪೂರ್ಣಗೊಳಿಸಿದೆವು. ಹೆಚ್ಚಾಗಿ ಮಳೆ ಇರುವ ಕಾರಣ ವೇದಿಕೆಯು ಸಂಪೂರ್ಣವಾಗಿ ಹಾಳಾಯಿತು. ನಂತರ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆಯುರ್ವೇದದ ಮೂಲವನ್ನು ತಿಳಿಸಿಕೊಟ್ಟೆವು.
ನಾಟಕ ಪ್ರದರ್ಶನ ಮಾಡುವ ಮುಖಾಂತರ ಆಯುರ್ವೇದದ ಪರಿಚಯ ಹಾಗೂ ಮಹತ್ವವನ್ನು ಜನರಿಗೆ ತಿಳಿಸಿದೆವು. ಆಯುರ್ವೇದವು ಭಾರತದ ಅತ್ಯಂತ ಪ್ರಸಿದ್ಧವಾದ ಹಾಗೂ ಹಳೆಯ ಪದ್ಧತಿಯಾಗಿ ರೂಢಿಗೊಂಡಿದೆ. ಇದು 5,000 ವರ್ಷಗಳ ಇತಿಹಾಸ ಹೊಂದಿದ್ದು ಇದರಲ್ಲಿ ಅಷ್ಟಾಂಗಗಳು ಅಂದರೆ 8 ಭಾಗಗಳಿವೆ. ಅದರಲ್ಲಿ ಕಾಯ, ಉದ್ವಾಂಗ, ಬಾಲ, ಹರ್ಯ, ದಂಶ, ಸಿದ್ಧ ಹೀಗೆ. ಗ್ರಾಮಸ್ಥರ ಇಚ್ಛೆಯ ಮೇರೆಗೆ ಗ್ರಾಮದ ಪುಟಾಣಿಗಳಿಂದ ಮನೋರಂಜನಾ ಕಾರ್ಯಕ್ರಮ ಮುಂದುವರೆಯಿತು. ದಿನವನ್ನು ಶ್ಲೋಕಪಾರಾಯಣ ಮಾಡುವುದರ ಮೂಲಕ ಪ್ರಾರಂಭಿಸಿದೆವು. ಅಪಮಾರ್ಗಸ್ಯ ಬೀಜಾನಿ ಪಿಪ್ಪಲಿರ್ಮರಿಚಾನಿ ಚ ವಿಡಂಗಾನ್ಯತ್ ಶೀಘ್ರೂನಿ ಸಶ. ನಂತರ ಗ್ರಾಮಸ್ಥರಿಗೆ ಯೋಗ ತರಬೇತಿ, ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಿಸಿ ಆರೋಗ್ಯದಲ್ಲಿ ಸೂರ್ಯ ನಮಸ್ಕಾರದ ಮಹತ್ವವನ್ನು ತಿಳಿಸಿಕೊಟ್ಟೆವು. ಯಾಕಂದ್ರೆ ನನಗೊಂದು ಹತ್ತತ್ರ ಒಂದು 8 ಮಂತ್ಸಿಂದನೂ ನಾನು ಈ ಸೂರ್ಯ ನಮಸ್ಕಾರನ ಪ್ರತಿದಿನ 12 ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾನು ಅದನ್ನ ಮಾಡೋದಕ್ಕೂ ಮುಂಚೆ ನನಗೆ ಬೆನ್ನೋವು ಭಾಳ ಇತ್ತು, ಜೊತೆಗೆ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಜಾಸ್ತಿ ಇತ್ತು. ಅದೆಲ್ಲದೂ ಕೂಡ ಸಮಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೋದು. ದಂತದವನಕ್ಕೆ ಬೇಕಾದ ಕಾಷ್ಟ ಹಾಗೂ ಚೂರ್ಣ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡೆವು. ದಂತದವನವನ್ನು ಪ್ರಾಯೋಗಿಕವಾಗಿ ಗ್ರಾಮಸ್ಥರಿಗೆ ತೋರಿಸಿಕೊಟ್ಟೆವು ಹಾಗೂ ಗ್ರಾಮಸ್ಥರು ನಮ್ಮೊಡನೆ ಸ್ವ ಇಚ್ಛೆಯಿಂದ ದಂತದವನವನ್ನು ಅಭ್ಯಾಸ ಮಾಡಿದರು. ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಜೀವನದಲ್ಲಿ ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನು ತಿಳಿಸಿದೆವು. ಬಳಸ್ತಿದ್ರೆ ಏನ್ರಿ ಅಮ್ಮ, ನೀರು ಬಳಸಬೇಡ್ರಿ, ಅದರಿಂದ ಯೂಸ್ ಮಾಡಿದ್ರೆ ರೋಗ ಬರುತ್ತೆ ಅಂತ ಹೇಳಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯುರ್ವೇದದ ಪರಿಚಯ, ನಿಧಾನ ಪರಿವರ್ಜನ ಹಾಗೂ ಚಿಕಿತ್ಸಾ ಚತುಷ್ಪಾದದ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಟ್ಟೆವು. ಒಬ್ಬ ರೋಗಿ ಕ್ಯೂರ್ ಕೂಡ ಆಗ್ತಾರೆ. ಒಬ್ಬ ರೋಗಿ ಕ್ಯೂರ್ ಆಗಬೇಕಂದ್ರೆ ಡಾಕ್ಟರ್ ಕರೆಕ್ಟ್ ಆಗಿ ಟ್ರೀಟ್ ಮಾಡಬೇಕು. ಯಮಸ್ತು ಅರತೆ ಪ್ರಾಣ ವೈದ್ಯ ಪ್ರಾಣಧನ ನಿಜ ಅಂದ್ರೆ ಮಂದ ಬಿಸಿಲಿನ ಮಧ್ಯಾಹ್ನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಸಾಯಂಕಾಲ ಅತಿಥಿ ಉಪನ್ಯಾಸಕರಾದ ವೈದ್ಯ ನಾರದ ಮುನಿ ಅವರಿಂದ ದೈವಧನ್ವಂತರಿ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆಹಾರ ವಿಧಿವಿಧಾನ ಹಾಗೂ ನಿದ್ರೆ ಆರೋಗ್ಯದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿಕೊಟ್ಟರು. ಒಂದು ರುಚಿ ಪ್ರಧಾನ, ಮತ್ತೊಂದು ಸಮತೋಲನ, ಇನ್ನೊಂದು ಗಂಧಯುಕ್ತ ಅಂತ ನೀವೆಲ್ಲ ಹೇಳಿದೆ. ರುಚಿಯಾಗಿ ಮಾಡ್ತೀರಾ 100%. ಯಾವ ಹೆಣ್ಮಕ್ಳು ಸಹಿತನು ಸಿಟ್ಟು ಸುಳಿಗಿಂದ ಮಾಡಲ್ಲ. ಯಾಕೆ ಗೊತ್ತಾ? ಗಂಡ ಬೈದಿರ್ಬೋದು, ಓಕೆ, ಅವ್ರಿಗೇನೋ ಸ್ವಲ್ಪ ಬೇರೆ ಟೈಮಲ್ಲಿ ಏನೋ ಮಾಡ್ಕೊಡ್ಬೋದು, ಆದ್ರೆ ಮಕ್ಕಳ ಜೊತೆಗೆ ಇರ್ತಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯವಷ್ಟು 8-8:30 ಒಳಗೆ ಊಟ ಮುಗಿಸ್ಕೊಳ್ಳಿ. 1 ಗಂಟೆ ನೀವು ಆರಾಮಾಗಿ ನಿಮ್ಮ ಪರಿವಾರದ ಜೊತೆ ಮಾತಾಡೋದು ಅಥವಾ ಏನೋ ಒಂದು ಮಾಡಿ. 10 ಗಂಟೆ ಒಳಗಡೆ ನಿದ್ದೆಗೆ ಹೋಗ್ಬೇಕು. ಯಾವುದೇ ತರಹದ ಮೊಬೈಲ್ ಆಗ್ಲಿ ಇವಾಗ್ಲಿ ಉಪಯೋಗಿಸದೆ ನೀವು ನೋಡಿ ಒಳ್ಳೆ ನಿದ್ದೆ ಮಾಡಿದರೆ ನೆಕ್ಸ್ಟ್ ಡೇ ನಿಮಗೆ ತುಂಬಾ ಲವಲವಿಕೆಯಿಂದ ಇರ್ತೀರಾ.
ತುಂಬಾ ತುಂಬಾ ಉತ್ತಮವಾದ ಯೋಚನೆಗಳು ಬರ್ತವೆ. ಈ ನಿನ್ನೆ ನೋಡಿದ್ದು ಸೀರಿಯಲ್ ಏನಿರ್ತಲ್ಲ, ಅತ್ತೆ ಸಸ್ಯ ಜಗಳ ಅಥವಾ ಗಂಡ ಹೆಂಡತಿ ಜಗಳ, ಅವೆಲ್ಲವೂ ಸಹಿತ ಮರ್ತೋಗುತ್ತೆ. ಸೊ ಆದಷ್ಟು ಒಳ್ಳೆಯ ನಿದ್ರೆಯನ್ನ ಮಾಡಬೇಕು. ನಾವು ನಿದ್ರೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಹಿತ ಲಭಿಸುತ್ತೆ, ಒಳ್ಳೆ ವೃದ್ಧಿ ಆಗುತ್ತೆ. ಹಾಗಂತ ನೀವು ಮಧ್ಯಾಹ್ನ ನಂಗೆ ಒಳ್ಳೆ ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಮಧ್ಯಾಹ್ನ ಮಲಗಬೇಡಿ, ಅದು ಒಳ್ಳೇದಲ್ಲ. ಅನಂತರ ಮನೋರಂಜನಾ ಕಾರ್ಯಕ್ರಮವನ್ನು ಮುಂದುವರಿಸಿದೆವು. ಪ್ರೋಗ್ರಾಮ್ ಅಂತ ಹೇಳ್ಬೋದು. ನಿನ್ನೆ ಹೋಲಿಸ್ಕೊಂಡ್ರೆ ನಾನು ಹೇಳಿದೆ, ಅದನ್ನೇ ಬೆಳಗ್ಗೆ ಹೇಳ್ತಾ ಇದ್ದೆ ಎಲ್ಲ ಸ್ಟೂಡೆಂಟ್ಸ್ ಹತ್ರ, ತುಂಬಾ ಅದ್ಭುತವಾಗಿ ಬರ್ಬೇಕು, ಜನ ಎಲ್ಲ ತುಂಬಾ ಸೇರ್ತಾರೆ, ಎಲ್ಲರಿಗೂ ಒಂದು ಮಾಹಿತಿ ಕೊಡುವಂತಹ ಪ್ರೋಗ್ರಾಮ್ ಬೇಕು ಅಂತ ಹೇಳ್ತಿದ್ದೆ. ನಿಜವಾಗ್ಲೂ ಇವತ್ತು ಅದು ನಮ್ಗೆ ಸಿಕ್ತು. ಇನ್ನೂ ಸರ್ ಮಾತಾಡೋದ್ ಕೇಳಿ ಇನ್ನೂ ಕೇಳಬೇಕು ಅನ್ಸ್ತು. ಈಗ ಮಳೆ ಸಿದ್ಧಾಸದಿಂದ ಎಲ್ಲ ಅಂಶಗಳನ್ನು ತಿಳ್ಕೊಂಡ್ವಿ. ಇದೇ ತರ ದಿನ ನೋಡಿವಿ, ಎಷ್ಟು ದಿವಸ ಇರ್ತೀರಾ ಅಷ್ಟು ಉತ್ತಮವಾದಂತ ಪ್ರೋಗ್ರಾಮ್ ಕೊಟ್ರೆ ಅದು ಜನರಿಗೆ ಯೂಸ್ ಆಗುತ್ತೆ ಅಂತ ನಿಜವಾಗ್ಲೂ ಆ ಡಾಕ್ಟರ್ ಮಾತು ಕೇಳಿ ಇವತ್ತಿಂದನೇ ಇಲ್ಲಿ ಕೂತಿರ್ತಕ್ಕಂತ ಹೆಣ್ಮಕ್ಳು ಪ್ರತಿ ಮನೆಯಲ್ಲೂ ಕೂಡ ಆಹಾರ ಪದ್ಧತಿ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಏನೇನ್ ಹೇಳಿದ್ರು ಆ ರೀತಿ ಅಡಿಗೆ ವ್ಯವಸ್ಥೆಯನ್ನ ಮಾಡಿದ್ರೆ ಅವ್ರ ಮನೆಯವರು ಹಾಗೂ ಆ ಮನೆಯಲ್ಲಿರ್ತಕ್ಕಂತ ಎಲ್ಲರೂ ಕೂಡ ಇನ್ನೂ ಹೆಚ್ಚು ಕಾಲ ಬದುಕ್ತಾರೆ ಅಂತೇಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ವ ಅಧ್ಯಾಯ ಮುಗಿಸಿ ಶ್ಲೋಕ ಪಾರಾಯಣದಿಂದ ದಿನವನ್ನು ಪ್ರಾರಂಭಿಸಿದೆವು. ಗ್ರಾಮಸ್ಥರಿಗೆ ಯೋಗ ಹಾಗೂ ಪ್ರಾಣಾಯಾಮ ಅಭ್ಯಾಸ ಮಾಡಿಸಿದೆವು. ದಂತದವನದ ಮುಂದಿನ ಭಾಗವಾದಂತಹ ಕವಲ ಹಾಗೂ ಗಂಡೂಷವನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟೆವು. ನಂತರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದೆವು. ಬಂದಿರುವ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಔಷಧಾಲಯವನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಿದೆವು. ಬಂದಂಥ ರೋಗಿಗಳಿಗೆ ತಮ್ಮ ಆರೋಗ್ಯದ ವಿಚಾರಣೆ ನಡೆಸಿ ನಂತರ ರಕ್ತದೊತ್ತಡ, ತೂಕ, ಮಧುಮೇಹ ಹಾಗೂ ಇತರ ಪರೀಕ್ಷೆಗಳನ್ನು ನಡೆಸಿದೆವು. ಅನುಭವಿ ವೈದ್ಯರಾದಂಥ ವೈದ್ಯ ರಾಜಶೇಖರ್, ಕಾಯಚಿಕಿತ್ಸಾ ವಿಭಾಗ ಹಾಗೂ ವೈದ್ಯ ಅಂಜಿತ್, ಶಾಲಾಕ್ಯತಂತ್ರ ವಿಭಾಗ ಇವರಿಂದ ರೋಗಿಗಳಿಗೆ ತಪಾಸಣೆ ನಡೆಸಿ ಚಿಕಿತ್ಸೆಯನ್ನು ನೀಡಲಾಯಿತು. ಧನ್ವಂತರಿ ಪೂಜೆ ಹಾಗೂ ಚರಕ ಸಮೇತಕ್ಕೆ ಪುಷ್ಪಾರ್ಚನೆ ನಡೆಸುವ ಮುಖಾಂತರ ಸಂಜೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ನಮ್ಮ ಸಂಸ್ಥೆಯ ಯೋಗ ಗುರುಗಳಾದ ಶ್ರೀಯುತ ಸಂತೋಷ್ ಸರ್ ಇವರು ಯೋಗದ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಿದರು. ಯಾವ ಔಷಧಿಗಳಿಂದಲೂ ಸರಿ ಹೋಗದಕ್ಕಿರ್ತಕ್ಕಂತಹ ಒಂದು ಔಷಧ ಅದು ಯೋಗಾಸನ. ಡಾಕ್ಟರ್ ನೀವು ಏನೇ ಔಷಧ ತಗೊಳ್ರಿ, ನಿಮ್ಮ ವಿಲ್ ಪವರ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಮಳೆಯ ಪ್ರಭಾವದಿಂದ ಕಾರ್ಯಕ್ರಮವನ್ನು ದೇವಸ್ಥಾನದ ಮುಂಭಾಗಕ್ಕೆ ಸ್ಥಳಾಂತರಿಸಿದೆವು.
ನಾವು ಹಾಗೂ ಗ್ರಾಮಸ್ಥರ ಜೊತೆ ಸೇರಿ ಭಜನಾ ಕಾರ್ಯಕ್ರಮದಿಂದ ದಿನವನ್ನು ಪೂರ್ಣಗೊಳಿಸಿದೆವು. ಯೋಗ್ಯವಾಸಿ ರಾಮ ನಮೋ ಗುಣವಾಸಿ ಕೃಷ್ಣ ನಮೋ ಯೋಗ್ಯವಾಸಿ ರಾಮ ನಮೋ ಗುಣವಾಸಿ ಕೃಷ್ಣ ನಮೋ. ಎಂದಿನಂತೆ ಸ್ವ ಅಧ್ಯಾಯ ಮುಗಿಸಿ ಶ್ಲೋಕಪಾರಾಯಣದಿಂದ ದಿನದ ಆರಂಭ. ಯೋಗ ಹಾಗೂ ಪ್ರಾಣಾಯಾಮದ ಅಭ್ಯಾಸ ಮಾಡಿಸಿ ನಂತರ ಯೋಗದ ಒಂದು ಭಾಗವಾದಂಥ ಷಟ್ಕರ್ಮದ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟೆವು. ಷಟ್ಕರ್ಮದಲ್ಲಿ ಒಂದಾದ ಜಲನೇತಿ ಹಾಗೂ ಸೂತ್ರನೇತಿಯನ್ನು ಪ್ರಾಯೋಗಿಕವಾಗಿ ವಿದ್ಯಾರ್ಥಿನಿ ತೋರಿಸಿಕೊಟ್ಟರು. ನಂತರ ಹಾಲು ಉತ್ಪಾದಕ ಘಟಕಕ್ಕೆ ಭೇಟಿ ನೀಡಿ ಆರೋಗ್ಯದಲ್ಲಿ ಹಾಲಿನ ಮಹತ್ವವನ್ನು ಗ್ರಾಮಸ್ಥರಿಗೆ ತಿಳಿಸಿಕೊಟ್ಟೆವು. ಯಾವಾಗ ತಗೊಬೇಕು, ಇದು ತಗೊಳೋದ್ರಿಂದ ಏನೇನು ಆಗುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಇವಾಗ ನಾವು ಕೆಲಸ ಮಾಡಿ ಭಾಳ ಸುಸ್ತಾಗಿರ್ತೀವಿ ಅಥವಾ ಬೆಳಗ್ಗೆಯಿಂದ ಏನು ತಿಂದಿರಲ್ಲ ಅಂತ ಅಂದರೆ ಏನಾಗುತ್ತೆ, ಬರೀ ನಾವು ಒಂದು ಗ್ಲಾಸ್ ಹಾಲು ಕುಡ್ದಾಗೆ ಎಷ್ಟೋ ಶಕ್ತಿ ಸಿಗುತ್ತೆ ನಮಗೆ. ಆಮೇಲೆ ತುಪ್ಪ ಹೇಳ್ತಾರೆ, ಮೊನ್ನೆ ಸರ್ ಹೇಳ್ದಾಗೆ ಅಲ್ಲಿ ಪ್ರೋಗ್ರಾಮಲ್ಲಿ ತುಪ್ಪನ ತಿಂದರೆ ದಪ್ಪ ಆಗ್ತೀವಿ ಅನ್ನೋದು ಭಾಳ ಜನರಿಗೆ ಅದೊಂದು ಮೂಢನಂಬಿಕೆ ಇದೆ. ಆ ಥರ ಏನೂ ಇಲ್ಲ. ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ನಮ್ಮ 7 ದಿನದ ಕಾರ್ಯಕ್ರಮದಲ್ಲಿ ಈ ದಿನ ವಿಶೇಷವಾಗಿ ಮಹಿಳೆಯರಿಗಾಗಿ ಮೀಸಲಿದ್ದು, ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದ ವೈದ್ಯೆ ಅಶ್ವಿನಿರವರು ಮಹಿಳೆಯರ ಋತುಕಾಲ, ಸ್ವಚ್ಛತೆ ಹಾಗೂ ಮಹಿಳೆಯರ ಆರೋಗ್ಯದ ಕುರಿತು ಹಲವಾರು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿದರು. ಇದೆಲ್ಲದೂ ಕೂಡ ಏನಾಗುತ್ತೆ ಅಂತಂದ್ರೆ ಬೆಟ್ಟ ರಕ್ತ ಅಂತಲ್ಲ, ಅದು ಪೋಷಣೆಗಾಗಿ, ಮಗುವಿನ ಪೋಷಣೆಗಾಗಿ ಸಂಗ್ರಹ ಮಾಡ್ಕೊಂಡಿದ್ದ ರಕ್ತ ಏನಿತ್ತು, ಸಂಗ್ರಹ ಮಾಡ್ಕೊಂಡಿದ್ದ ಆಹಾರ ಅಂಶ ಇತ್ತು, ಅದೆಲ್ಲವೂ ಕೂಡ ಹೊರಗಡೆ ಹೋಗುತ್ತೆ. ಅವರ ಬೋಧನೆಯ ನಂತರ ಮಹಿಳೆಯರ ಹಲವಾರು ಸಮಸ್ಯೆಗಳಿಗೆ ಸಲಹೆಗಳನ್ನು ನೀಡಿದರು. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆಯುರ್ವೇದ ಅವತರಣವನ್ನು ಚಿತ್ರ ಪ್ರದರ್ಶನ ಮಾಡುವ ಮೂಲಕ ತಿಳಿಸಿಕೊಟ್ಟೆವು ಹಾಗೂ ತ್ರಿದೋಷ, ಸಪ್ತಧಾತು ಹಾಗೂ ತ್ರಿಮಲಗಳ ಬಗ್ಗೆ ವಿವರಣೆಗಳನ್ನು ನೀಡಿದೆವು.
ಮಕ್ಕಳಿಗೆ ಷಡ್ರಸದ ಬಗ್ಗೆ ತಿಳಿಸಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟೆವು. ವಿದ್ಯಾರ್ಥಿಗಳಿಗೆ ರಸಗಳನ್ನು ಗುರುತಿಸುವ ಸ್ಪರ್ಧೆಯನ್ನು ಕೂಡ ನಡೆಸಿದೆವು. ವೈದ್ಯರಾದಂಥ ರಾಧಿಕಾ ಅವರು ದೈವಧನ್ವಂತರಿಯನ್ನು ಪೂಜಿಸಿ ಸಸಿ ನೆಡುವುದರ ಮೂಲಕ ಸಂಜೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಮನಸ್ಸು ಅಂತ ಹೇಳುವುದು 5ನೇ ತಿಂಗಳಲ್ಲಿ ಮಗುವಿನಲ್ಲಿ ಸ್ಥಿರ ಆಗುದಂತ ಹೇಳಿದ್ರೆ ಅದು ಯಾವುದೇ ರೀತಿಯ ಚಂಚಲ ಸ್ವಭಾವವನ್ನು, ಮನಸ್ಸು ಅಂತ ಚಂಚಲ ಇರ್ತದಲ್ಲ, ಅದರ ಚಂಚಲ ಸ್ವಭಾವವನ್ನು ಬಿಟ್ಟು ಪ್ರತಿ ತಿಂಗಳು ಗರ್ಭಿಣಿ ಸ್ತ್ರೀಯರಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೂ ಮಗುವಿನ ಬೆಳವಣಿಗೆಯ ಬಗ್ಗೆ ಗ್ರಾಮದ ಎಲ್ಲ ತಾಯಂದಿರಿಗೆ ಹಾಗೂ ಮಹಿಳೆಯರಿಗೆ ತಿಳಿಸಿಕೊಟ್ಟರು. ಒಳಗಡೆ ಇರುವ ಮಗು ಕೂಡ ನಿದ್ರಾವಸ್ಥೆಗೆ ಜಾರುತ್ತದೆ. ಯಾಕಂದ್ರೆ ಅವಳದ್ದು ಮೆದುಳಿನಲ್ಲಿ ಆಯುವುದಿಲ್ಲ, ಅವಳು ಕೂಡ ನಿದ್ರೆ, ಅವಳಿಗೂ ಕೂಡ ಅದೇನು ಕೇಳಿಸ್ಕೊಳ್ಳಲ್ಲ, ಒಳಗಿರುವ ಮಗು ಕೇಳಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಸುಭದ್ರೆ ಆ ಸಮಯದಲ್ಲಿ ನಿದ್ದೆ ಹೋಗ್ತಾಳೆ. ಆದ ಕಾರಣ ಅಭಿಮನ್ಯುವಿಗೆ ಯಾರು ಕೂಡ ಚಕ್ರವ್ಯೂಹವನ್ನು ಹೇಗೆ ಭೇದಿಸ. ಕಾರ್ಯಕ್ರಮವು ಪುಟಾಣಿಗಳಿಂದ ಮುಂದುವರೆಯಿತು. ನಿಜವಾಗ್ಲೂ ಬೆಳಗ್ಗೆ 5-5:30ಗೆ ಎಷ್ಟು ಚೆನ್ನಾಗಿ ಯೋಗ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಯೋಗ ಹೇಳ್ಕೊಡ್ತಿದ್ದಾರೆ. ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂದ್ರೆ ಅಷ್ಟು ಇಡೀ ದಿವಸ ಲವಲವಿಕೆಯಿಂದ ಇರ್ಬೋದು. ನಮ್ಗೆ ಏನಾಗ್ತಿದೆಪ್ಪ ಅಂದ್ರೆ ಸುಮಾರು ವಿಷಯಗಳು ನಮ್ಗೆ ಗೊತ್ತಾಗ್ತಾ ಇದೆ. ಮುಂಚೆ ಆಯುರ್ವೇದ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಎಷ್ಟೋ ಅಡಿಗೆ ಸಾಮಾನುಗಳು ನಮ್ಮ ಮನೇಲೆ ಅದು ಆಯುರ್ವೇದ ಮೆಡಿಸಿನ್ ಆಗಿ ಕನ್ವರ್ಟ್ ಆಗಿದೆ. ಬಟ್ ಅದ್ ಯಾವ್ದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸರ್ ಹೇಳಿದಾದ್ಮೇಲೆ ಸುಮಾರು ವಿಷಯಗಳು ನಮಗೆ ತಿಳಿತಾ ಹೋಯ್ತು. ಶ್ಲೋಕಪಾರಾಯಣದೊಂದಿಗೆ ದಿನವನ್ನು ಪ್ರಾರಂಭಿಸಿದೆವು. ಜಿನುಗುವ ಮಳೆಯ ಮಧ್ಯದಲ್ಲೂ ಯೋಗಾಭ್ಯಾಸ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಕಲಿಸಿಕೊಟ್ಟೆವು. ನಂತರ ಕರ್ಣಪೂರಣ, ಪಾದಾಭ್ಯಂಗ, ಶಿರೋ ಅಭ್ಯಂಗ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟೆವು. ಗ್ರಾಮದಲ್ಲಿನ ಔಷಧಿ ಸಸ್ಯಗಳನ್ನು ಗುರುತಿಸಿ ನಾಮಫಲಕಗಳನ್ನು ಹಾಕಿದೆವು.
ಪರಿಸರ ಸಂರಕ್ಷಣೆಯ ಅಂಗವಾಗಿ ಬೀಜದ ಉಂಡೆಗಳನ್ನು ತಯಾರಿಸಿ ಗ್ರಾಮಸ್ಥರಿಗೆ ವಿತರಿಸಿದೆವು. ಆಪ್ತಾಸ್ ವತಿಯಿಂದ ನೀಡಿದಂತಹ ಭಿತ್ತಿಪತ್ರಗಳಲ್ಲಿರುವ ವಿಷಯವನ್ನು ವಿವರಿಸಿ ಅಂಗಡಿಗಳು, ಹಾಲಿನ ಉತ್ಪಾದಕ ಘಟಕ, ಅಂಚೆ ಕಚೇರಿ, ಶಾಲೆ, ದೇವಾಲಯ ಇನ್ನು ಹಲವು ಕಡೆಗಳಲ್ಲಿ ಅಂಟಿಸಿದೆವು. 3 ದಿವಸಕ್ಕೆ ನುಂಗ್ರಿ 3 ದಿವಸಕ್ಕೂ ನುಂಗ್ಬೇಕಾಗುತ್ತೆ. ಅವಾಗ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ, ಮತ್ತೆ ಬರಲ್ಲ. ಹೌದಾ ಸಿಗಿ ಜಗಿದೆ ಜ್ವರನ ಅಲ್ಲಿ ಇಷ್ಟು 1 ವಾರ ನುಂಗ್ತೇವೆ ಅಷ್ಟು ನುಂಗ್ಬೇಕು. ಡಾಕ್ಟರ್ ಬರ್ಕೊಡ್ತಾರೆ. ನಂತರ ಆಯುರ್ಗ್ರಾಮದ ಮುಖ್ಯ ಅಂಗವಾಗಿ ಗ್ರಾಮದ ಪುಟಾಣಿಗಳಿಗೆ ಚರಕ ಹಾಗೂ ಆತ್ರೇಯ ಶಿಷ್ಯಂದಿರ ವೇಷ ತೊಡಿಸಿ ಪಾಲಿಸಿ ಚರಕನ ತತ್ವವ, ಬದಲಾಯಿಸಿ ನಿಮ್ಮ ವಿಚಾರವ ಎಂಬ ಧ್ಯೇಯ ವಚನದೊಂದಿಗೆ ಆಯುರ್ವೇದದಲ್ಲಿ ಚರಕ ಸಂಹಿತೆಯ ಮಹತ್ವವನ್ನು ಮಳೆಯ ನಡುವೆಯೂ ಗ್ರಾಮಸ್ಥರಿಗೆ ಜಾಥಾ ಮಾಡುವ ಮೂಲಕ ತಿಳಿಸಿಕೊಟ್ಟೆವು. ಪಾಲಿಸಿ ಚರಕನ ತತ್ವವ, ಬದಲಾಯಿಸಿ ನಿಮ್ಮ ವಿಚಾರವ, ನಿಮಗಿದ್ದರೆ ಬದುಕು. ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದ ವೈದ್ಯೆ ಸಿಂಚನಾರವರಿಂದ ಜನಪದೋದ್ವಂಸ, ಮಾನಸಿಕ ಆರೋಗ್ಯ, ಇಂದ್ರಿಯ ಆರೋಗ್ಯ, ಸದ್ವೃತ್ತ ಇನ್ನಿತರ ವಿಚಾರಗಳನ್ನು ಗ್ರಾಮಸ್ಥರಿಗೆ ತಿಳಿಸಿಕೊಟ್ಟರು. ಅಲ್ವಾ 100 ವರ್ಷ ಇದ್ರು 80 ವರ್ಷ ಬದುಕಿದ್ರು ಆರೋಗ್ಯವಾಗಿ ಬದುಕಬೇಕು. ಅದು ಹೆಂಗೆ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ತರ ನಥಿಂಗ್. ಅದು ದೈಹಿಕವಾಗಿ ಆರೋಗ್ಯನ ನಾವು ನೋಡ್ಕೊಳ್ಳೋದು. ಇನ್ನೊಂದು ಮಾನಸಿಕ ಆರೋಗ್ಯ ಅಂದ್ರೆ ನಾವು ಖುಷಿಯಾಗಿದ್ದು ನಮ್ಮಲ್ಲಿ ಪುನರ್ಜನ್ಮ ಇದೆ. ಓಕೆ, ಸ್ವಲ್ಪ ಜನ ನಂಬ್ತಾ ಇದ್ದಾರೆ, ತಾತ ನಂಬಿದ್ದಾರೆ, ಮ್ಯಾಮ್ ನಂಬಿದ್ದಾರೆ, ಈ ಒಂದು ಹುಡುಗಿ ನಂಬಿದ್ದಾಳೆ. ನಿಂಗೆ ಪುನರ್ಜನ್ಮ ಅಂದ್ರೆ ಏನು? ಮತ್ತೆ ಹುಟ್ಟಿ ಬರೋದು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದವು. ಶ್ಲೋಕಪಾರಾಯಣದೊಂದಿಗೆ ದಿನವನ್ನು ಪ್ರಾರಂಭಿಸಿದೆವು. ನಿರ್ವಾಪಣಂ ಮೃದುಕರಂ ಸ್ವರವರ್ಣ ಪ್ರಸಾದನಂ.
ನಂತರ ಗ್ರಾಮಸ್ಥರಿಗೆ ಯೋಗ ತರಬೇತಿ, ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಿಸಿ ಆರೋಗ್ಯದಲ್ಲಿ ಸೂರ್ಯ ನಮಸ್ಕಾರದ ಮಹತ್ವವನ್ನು ತಿಳಿಸಿಕೊಟ್ಟೆವು. ನಂತರ ದಿನಚರ್ಯ ಕುರಿತು ಇನ್ನಿತರ ವಿಚಾರಗಳನ್ನು ತಿಳಿಸಿದೆವು. ಅನಿರೀಕ್ಷಿತವಾಗಿ ಗ್ರಾಮದಲ್ಲಿ ಮೆಡಿಸಿನ್ ಸೇಲ್ ಏಜೆಂಟ್ ಒಬ್ಬರು ಆಯುರ್ವೇದದ ಹೆಸರಿನಲ್ಲಿ ನಕಲಿ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದರು. ವಿದ್ಯಾರ್ಥಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಆಯುರ್ವೇದದ ಔಷಧಿಗಳು ಹಾಗೂ ನಕಲಿ ಔಷಧಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸರ್ಟಿಫಿಕೇಟ್ ಇಲ್ಲ, ಮತ್ತೇನಂದ್ರೆ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇರಬೇಕು. ಒಂದು ಪೇಷಂಟ್ ಕೊಟ್ಟಿದ್ವಿ ಅಂದ್ರೆ ಅವ್ರು ಫುಲ್ ಬಾಡಿ ನೀವು ಅಲ್ಲಿ ಮೊನ್ನೆ ತೋರ್ಸ್ಕೊಂಡಿರೋದು ಗೊತ್ತಿದೆ. ಒಂದು ಪೇಷಂಟ್ ಒಂದು ಕಾಲು ಮೈಂಟೈನ್ ಕೊಡಕ್ಕಿಂತ ಎಷ್ಟು ತರ ಯೋಚನೆ ಮಾಡಿ ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಇದನ್ನ ನೀವು ಏನೋ ಕೊಟ್ರಪ್ಪ ಆಯುರ್ವೇದಿಕ್ ಕಪ್ಪು ಅಂತೇಳಿ ಇದನ್ನ ಕೊಟ್ಟು ತಗೊಂಡ್ರೆ ಯಾರು ಕೇಳೋಣ. ನಂತರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡೆವು. ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರ ಸಲಹೆಯ ಮೇರೆಗೆ ಅಕ್ಕಪಕ್ಕದ ಗ್ರಾಮಸ್ಥರು ಭೇಟಿ ನೀಡಿ ಉಚಿತ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ಅನುಭವಿ ವೈದ್ಯರಾದ ವೈದ್ಯೆ ಶ್ರುತಿ, ಪಂಚಕರ್ಮ ವಿಭಾಗ ಹಾಗೂ ವೈದ್ಯ ನವನೀತ್, ಶಲ್ಯತಂತ್ರ ವಿಭಾಗ ಇವರಿಂದ ರೋಗಿಗಳಿಗೆ ತಪಾಸಣೆ ನಡೆಸಿ ಚಿಕಿತ್ಸೆಯನ್ನು ನೀಡಲಾಯಿತು. ಬೆಳಗ್ಗೆ ಮತ್ತು ಸಂಜೆ ಊಟ ಆದ್ಮೇಲೆ ಬೆಳಗ್ಗೆ ಒಂದು ಸಂಜೆ ಪಥ್ಯಕಲ್ಪನದಲ್ಲಿ ಒಂದಾದ ಮಂಡ ಹಾಗೂ ಪೇಯವನ್ನು ತಯಾರಿಸಿ ಜನರಿಗೆ ಅದರ ಮಹತ್ವವನ್ನು ತಿಳಿಸಿದೆವು. ಹಾಗೂ ತುಳಸಿ ಸ್ವರಸ, ನಿಂಬಾಕಲ್ಕ, ಧಾನ್ಯಕ ಹಿಮ ಇದರ ಬಗ್ಗೆ ಮಾಹಿತಿ ತಿಳಿಸಿದೆವು. ಮಳೆಗಾಲದಲ್ವಾ, ಇದರಿಂದ ಹರಡುವ ಯಾವ ಜ್ವರಗಳು ನಮ್ಮ ದೇಹಕ್ಕೆ ಹಾನಿ ಮಾಡಬಹುದು? ಯಾರಾದ್ರೂ ಹೇಳ್ತೀರಾ? ಏಕಾದಶಿ ಹಬ್ಬದ ಪ್ರಯುಕ್ತ ಸಾಯಂಕಾಲದ ಕಾರ್ಯಕ್ರಮವನ್ನು ತಡವಾಗಿ ಪ್ರಾರಂಭಿಸಿದೆವು. ಇತ್ತೀಚೆಗೆ ಹರಡುತ್ತಿರುವ ಡೆಂಗ್ಯೂ ಜ್ವರ ಹಾಗೂ ಅದರ ನಿಯಂತ್ರಣದ ಬಗ್ಗೆ ವಿದ್ಯಾರ್ಥಿನಿಯೊಬ್ಬರು ಗ್ರಾಮಸ್ಥರಿಗೆ ತಿಳಿಸಿಕೊಟ್ಟರು. ಸೊಳ್ಳೆಗಳಲ್ಲೂ ಒಂದು ಮೆಡಿಸಿನ್ ಕೊಟ್ಟಿದ್ರಲ್ಲ ಸರ್, ಸೈಡ್ ಎಫೆಕ್ಟ್ ಆದ್ರೆ ನೀವೇ ಜವಾಬ್ದಾರಿ ಅಂತ ನಾನು ಅವ್ರಿಗೆ ಹೇಳಿದೆ. ರಾಜಕ ಸರ್ ಇಲ್ಲಿ ನಾನಿಲ್ಲ ಮರಗಳಲ್ಲಿ ಇರ್ತೀವಿ, ಅಲ್ಲಿಗೆ ಬಾರಮ್ಮ ಅಂದ್ರು. ಅಷ್ಟು ಕಟ್ಟುನಿಟ್ಟಾಗಿ ಹೇಳಿದಾಗ ನಾವು ತಗೊಳ್ಳೇಬಹುದಲ್ವಾ? ಇಲ್ಲೇ ಇರುತ್ತೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮಲಾಡಿಯಲ್ಲಿ. ಅವ್ರಿಷ್ಟು ಧೈರ್ಯವಾಗಿ ನಮಗೆ ಇಷ್ಟು 7 ದಿವಸ ಹೇಳ್ತಾ ಇದ್ದಾರೆ ಅಂದ್ರೆ ಅದು ನಂಬಿಕೆ ಇರೋದಕ್ಕೆ ತಾನೇ ಅವ್ರು ಬಂದ್ ಮಾಡ್ತಾ ಇರೋದು. ಸುಮ್ಮನೆ ಮೆಡಿಸಿನ್ ಕೊಡಕ್ಕೆ ಅವ್ರಿಗೆ ಹುಚ್ಚ.
ಆಯುರ್ವೇದವು ಮೂಲತಃ ಬ್ರಹ್ಮನಿಂದ ಬಂದ ಜ್ಞಾನವಾಗಿದ್ದು ನಂತರ ದಕ್ಷ ಪ್ರಜಾಪತಿ, ಅಶ್ವಿನಿ ದೇವತೆಗಳು, ದೇವತೆಗಳ ರಾಜನಾದ ಇಂದ್ರ ಇವರಿಗೆ ಪರಂಪರಾಗತವಾಗಿ ಈ ವಿದ್ಯೆಯು ಕರಪತ್ರವಾಯಿತು. ಆಯುರ್ವೇದ ಔಷಧಿ ಮಹತ್ವದ ಬಗ್ಗೆ ಚರ್ಚೆ ನಡೆಸಿದೆವು. ಅವರೆಲ್ಲ ಮನುಷ್ಯರು ಅಲ್ವಾ? ಅವ್ರು ಕಂಡಿಡ್ತಿರೋ ತೇರಿನ ನಂಬ್ತಿರೋ ನಮ್ಮ ಆಯುರ್ವೇದನ ನಂಬಲ್ವಾ? ನಮ್ಮ ಆಯುರ್ವೇದ ನಮಗೆ ಮನುಷ್ಯರಿಂದ ಬಂದಿರೋದಲ್ಲ, ದೇವರಿಂದ ಬಂದಿರೋದು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಯೋಗ ನೃತ್ಯ ಪ್ರದರ್ಶನ ಮಾಡಿದೆವು. ನಮಗೆ ಆಸೆ ಐತೆ, ಆದ್ರೆ 7 ದಿನ ಶಿಬಿರ ಇರೋದ್ರಿಂದ ನಿಮ್ಮ ಇದು 7 ದಿನ ಮುಗಿತಾ ಇದೆ. ನೀವು ಭಾನುವಾರ ತಕ ಇದ್ರು ನಮ್ಗೆ ಇನ್ನೂ ಖುಷಿ ಇದೆಯಾ? ಇನ್ನೂ 1 ತಿಂಗಳಿದ್ರು ನಾವು ಹಿಂಗೆ ಪ್ರೋಗ್ರಾಮಿಗೆ ಬರ್ತಾ ಇರ್ತೀವಿ. ನೀವು ಬಂದು ಯೋಗ ಹೇಳ್ಕೊಟ್ಟಿದ್ದಾಗ್ಲಿ, ಪ್ರಾಣಾಯಾಮ ಹೇಳ್ಕೊಟ್ಟಿದ್ದಾಗ್ಲಿ, ಸಂಜೆ ಪ್ರೋಗ್ರಾಮ್ ಕೊಟ್ಟಿದ್ದಾಗ್ಲಿ ಎಲ್ಲ ನಮಗೆ ತುಂಬಾ ಖುಷಿ ಆಯ್ತು. ಈಗ ಹೋಗ್ತಿದ್ದೀರಾ ಅಂದ್ರೆ ನಮಗೆ ತುಂಬಾ ಬೇಜಾರಾಗ್ತಿದೆ. ನಾಳೆ ಒಂದೇ ದಿನ ಇರೋದು ಯೋಗ ಕಲೀಲಿಕ್ಕೆ. ಎಲ್ರು ಬಂದು ಯೋಗನ ಕಲೀರಿ ಬೆಳಗ್ಗೆ ಹೊತ್ತು. ಈಗ ಕಲು ಪಂಚೇಂದ್ರಿಯಾಣಿ ಪಂಚೇಂದ್ರಿಯ ದ್ರವ್ಯ ಶ್ಲೋಕಪಾರಾಯಣದೊಂದಿಗೆ ದಿನವನ್ನು ಪ್ರಾರಂಭಿಸಿದೆವು. ಪಂಚೇಂದ್ರಿಯಾತ ಪಂಚೇಂದ್ರಿಯ ಬುದ್ಧಯೋ ಗ್ರಾಮಸ್ಥರಿಗೆ ಯೋಗ ತರಬೇತಿಯನ್ನು ನೀಡಿದೆವು. ಯೋಗದ ನಂತರ ಇದು ವರ್ಷ ಋತು ಆಗಿರುವುದರಿಂದ ಈ ಋತುವಿನಲ್ಲಿ ಆಗುವಂಥ ಬದಲಾವಣೆಗಳು ಹಾಗೂ ವರ್ಷ ಋತುಚರ್ಯದ ಬಗ್ಗೆ ಮಾಹಿತಿ ನೀಡಿದೆವು. ಬಿಸಿ ನೀರಿಗೆ ಯಾವುದೇ ಕಾರಣಕ್ಕೂ ಜೇನುತುಪ್ಪ ಹಾಕೊಂಡು ಸೇವಿಸಕ್ಕೆ ಹೋಗಬೇಡಿ, ಅದು ವಿರುದ್ಧ ಆಹಾರ ಆಗುತ್ತೆ. ತಣ್ಣಗೆ ಆಗಿರೋ ನೀರು, ಕುದಿಸಿ ಆರಿರೋ ನೀರಿಗೆ 1-2 ಹನಿ ಜೇನುತುಪ್ಪ ಹಾಕೊಂಡು ನೀವು ಸೇವಿಸಬೇಕಾಗುತ್ತೆ. ಜನರಿಗೆ ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಮುಂದುವರೆಸುವಂತೆ ಪ್ರೇರೇಪಿಸಿದೆವು. ಒತ್ತಡ ಇದ್ರು ಪರವಾಗಿಲ್ಲ, ಸೂರ್ಯಾಸನ ಅಂತೂ ಮಾಡೇ ಮಾಡ್ತೀನಿ. ಮತ್ತೆ ಇನ್ನೊಂದು, ನಾನು ಮಕ್ಕಳು ಶಾಲೆಗೆ ಜಾಯ್ನ್ ಆದ್ಮೇಲೆ ನಮ್ಮ ಮಕ್ಕಳಿಗೆ ಪ್ರತಿ ಶನಿವಾರ ಸಹ ನಾನು ಯೋಗವನ್ನು ಹೇಳ್ಕೊಡ್ತೀನಿ ಅಂತ ನನಗೆ ಹೇಳಿ. ಶಾಲಾ ಮಕ್ಕಳಿಗೆ ಧನ್ವಂತರಿ ಶ್ಲೋಕ ಪಠಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಊರಿನ ಗ್ರಾಮಸ್ಥರಿಗೆ ರಂಗೋಲಿ ಸ್ಪರ್ಧೆಯನ್ನು ನಡೆಸಿದೆವು. ಶಾಲಾ ಮಕ್ಕಳಿಗೆ ನಡೆಸಿದ ಎಲ್ಲ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಿದೆವು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಧಾನಕರ ಬಹುಮಾನವನ್ನು ನೀಡಿದೆವು. ಮಕ್ಕಳಿಗೆ ಬ್ರಾಹ್ಮಿ ರಸಾಯನವನ್ನು ನೀಡಿದೆವು. ಚರಕ ಸಂಹಿತೆಯ ಚಿತ್ರಣವನ್ನು ಶಾಲೆಯ ಗೋಡೆಯ ಮೇಲೆ ಚಿತ್ರಿಸಿದೆವು. ನಮ್ಮ 7 ದಿನದ ಶಿಬಿರದ ಕುರಿತು ಊರಿನ ಗ್ರಾಮಸ್ಥರ ಅಭಿಪ್ರಾಯವನ್ನು ಪಡೆದುಕೊಂಡೆವು. ಅಮ್ಮ, ನಿಮ್ಮ ಹೆಸರು? ನಾವು 7 ದಿನ ಕಾಲ ಇಲ್ಲಿದ್ವಲ್ವಾ, ಹೇಗೆ ಅನಿಸ್ತಿದೆ ನಿಮಗೆ? ನಾವು ಚೆನ್ನಾಗಿ ಮಾಡಿದ್ವಿ. ನಾವು ದೊಡ್ಡ ದೊಡ್ಡ ವೈದ್ಯರನ್ನೆಲ್ಲ ಕರ್ಕೊಂಬಂದು ಭಾಳ ಪರಿಚಯ ಮಾಡಿ ಹೆಣ್ಮಕ್ಳ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿಕೊಟ್ರು. ನಾವು ಮಾಡೋ ಪ್ರೋಗ್ರಾಮಿಂದ ನಿಮಗೆ ಹಂಗಂದ್ರೆ ರಾಮಘಟ್ಟ ಜನತೆಗೆ ಸ್ವಲ್ಪ ಸಹಾಯ ಆಗಿದೆ ಅಂತ. ಎಲ್ಪ್ ಆಗಿದೆ ಕಣಪ್ಪಿ, ಆಗಿತ್ತು. ಗೊತ್ತಿಲ್ದರಿಗೆಲ್ಲಯ್ಯ ಎಷ್ಟೋ ಜನಕ್ಕೆ ಅದು ಉಪಯೋಗ ಆಗಿತ್ತು. ಅದು ಯೋಗ ಮಾಡೋರು ಮಾಡಕ್ಕೆ ಹೋಗಲ್ಲ ಅಂದರೆಲ್ಲ ಹೋಗಿದ್ದಾರೆ ಎಷ್ಟು ಚೆನ್ನಾಗಿ. ಆದರೆ ಮಿಸ್ ಆಗಿರೋಲ್ಲ. ನಾನೇ ಒಂದಿನ ಬಂದೆ. ನಾನು 2ನೇ ದಿವಸ ಸ್ವಲ್ಪ ಕಾಲು ನೋವು ಅದು ಅಂತಂದು ಬಿಟ್ಟೆ. ಅಷ್ಟೊಂದು ನನ್ನ ಮಗಳಿಗೆ ಹುಷಾರಿಲ್ದಂಗೆ ಅಂತ ಬಿಟ್ಟೆ. ಅದು ನನಗೆ ಒಂದು ಸ್ವಲ್ಪ ಭಾಳ ಬೇಜಾರು ಅನ್ನಿಸ್ತೈತೆ. ಕಲ್ತಿದ್ರೆ ನನಗೂ ಅದು ಉಪಯೋಗ ಬರ್ತಾ ಇತ್ತಲ್ಲ, ನನ್ನ ಮಕ್ಕಳಿಗೂ ಹೇಳ್ಕೊಡ್ಬೋದಿತ್ತು ಅಂತಯ್ಯ.
ಮತ್ತು ಬೆಳಗ್ಗೆ ಯೋಗಾಸನಗಳಿಗೆಲ್ಲ ಬರ್ತಿದ್ರಿ, ಅದರಿಂದ ಉಪಯೋಗ ಆಯಿತಾ? ನಮಗೀಗ ಅದನ್ನು ಮಾಡಿದ್ಮೇಲೆ ಈ ಎದೆಯಲ್ಲಿ ಉರಿ ಅಂತಕ್ಕಂಥದ್ದು ಕಮ್ಮಿ ಆಗಿದೆ. ನಮಗೆ ಗ್ಯಾಸ್ಟ್ರಿಕ್ ಥರ ಆಗ್ತದೆ. ಏನಾದರೂ ಈ ರೊಟ್ಟಿ ದೋಸೆ ಅದೇ ನನಗೆ ಭಾರಿ ಸಮಸ್ಯೆ ಆಗ್ತಿತ್ತು. ಅದು ಈಗ 5-6 ದಿವಸ ಏನು ಕಾಡುತ್ತಾ ಇಲ್ಲ. ಆಯುರ್ವೇದನ ಇಷ್ಟು ತಿಳ್ಕೊಂಡಿದ್ದೀರಾ, ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆನೂ ನಿಮಗೆ ಗೊತ್ತಿದೆ. ಆಯುರ್ವೇದ ಮೆಡಿಸಿನ್ಸ್ನ ನೀವು ತೊಗೊಳ್ತೀರಾ ಅಲ್ವಾ? ನಾವು ಆಲ್ರೆಡಿ ತಗೊಂಡಿದ್ದೀವಿ ವರುಣ್ ಡಾಕ್ಟ್ರ್ ಹತ್ರ ಹೋಗಿ. ನನಗೆ ಥೈರಾಯ್ಡ್ ಇದೆ, ಅದಕ್ಕೆ ಮೆಡಿಸಿನ್ ತಗೊಂಡಿದ್ದೀನಿ ನಾನು. ಆಮೇಲೆ ನಮ್ಮ ಅತ್ತೆಯವರಿಗೆ ಕಾಲು ನೋವಿದೆ, ಅವರು ಅಲ್ಲಿ ತೋರಿಸ್ಕೊಂಡಿದ್ದಾರೆ. ನನ್ನ ಮಗಳಿಗೆ ಅಲರ್ಜಿ ಇದೆ, ಅವಳು ಅಲ್ಲಿ ತೋರಿಸ್ಕೊಂಡು ನಮಗೆ ಚೆನ್ನಾಗಾಗಿದೆ. ಅದರಿಂದ ಸರ್, ನಮ್ಮಲ್ಲಿ ಇನ್ನೂ ಇದು ಬೇಕಿತ್ತು, ಇದು ಕಂಡಿದ್ರೆ ನಮಗಿನ್ನೂ ಪ್ರಯೋಜನ ಆಗ್ತಿತ್ತು ಅನ್ನೋದೇನಾದರೂ ಇದೆಯಾ? ಇನ್ನೂ ಒಂದು 15 ದಿವಸ ಕ್ಯಾಂಪ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿತ್ತು ಅನಿಸ್ತದೆ. ತುಂಬ ಚೆನ್ನಾಗಿ ನಡೆಸಿಕೊಡಿದ್ರು, ತುಂಬ ಇನ್ನೂ ಇದ್ರೂ ಭಾಳ ಚೆನ್ನಾಗಿ ಇಂಪ್ರೂವ್ ಹಾಕಿದ್ರು, ಜನ ಚೇಂಜ್ ಹಾಕಿದ್ರು. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಎಷ್ಟು ಜನ ಈಗ ಚೇಂಜ್ ಆಗಿದ್ದಾರೆ, ಅದ್ರ ಬಗ್ಗೆ ಒಳ್ಳೆಯದಾಗಿತ್ತು. ನೀವು ಆಯುರ್ವೇದನ ನಂಬ್ತೀರಾ? ನಿಮ್ಮ ಮನೇಲಿ ಆಯುರ್ವೇದ ಮೆಡಿಸಿನ್ಸ್ಗಳನ್ನ ಮೊದಲಿಂದನೂ ತೊಗೊಳ್ತಿದ್ರಾ, ಅಥವಾ ನಾವು ಬಂದು ಹೇಳಿದ ಮೇಲೆ ನಿಮ್ಗೆ ಅದ್ರ ಮಹತ್ವವನ್ನು ತಿಳಿಸಿದ ಮೇಲೆ ಆಯುರ್ವೇದನ ನಂಬಿದ್ದೀರಾ? ಆಯುರ್ವೇದನ ನಾನು ಮೂಲತಃ ನನ್ನ ಜನ್ಮದಿಂದಲೂ ನಾನು ನಂಬಿದ್ದೀನಿ. ಯಾಕೆ ಅಂದರೆ ಆಯುರ್ವೇದ ಈಗ ಕಳೆದ ಒಂದು 25-30 ವರ್ಷಗಳಿಂದ ಈಗ ಮಲ್ಲಾಡಹಳ್ಳಿಯಲ್ಲಿ ಆಯುರ್ವೇದ ಕಾಲೇಜ್ ಇದೆ. ಆದರೆ ನಾನು ಈ ಕಾಲೇಜ್ ಓಪನ್ ಆಗೋದಕ್ಕಿಂತ ಮುಂಚೆಯಿಂದಲೂ ನಮ್ಮ ತಾಯಿಯವರಿಗೆ ಅಸ್ತಮ ಒಂದು ಕಾಯಿಲೆ ಇತ್ತು. ಆ ಕಾಯಿಲೆಯಿಂದ ರಾಘವೇಂದ್ರ ಸ್ವಾಮೀಜಿ ಅವರ ಒಂದು ಚಿಕಿತ್ಸೆಯಿಂದ ನಮ್ಮ ತಾಯಿಯರಿಗೆ ಆಯುರ್ವೇದಕ್ಕೂ ಚಿಕಿತ್ಸೆ ಕೊಡಿಸಿದೆ. ಏನು ಅನಿಸ್ತಿದೆ? ನಾವು ಬಂದ್ವಿ, ಮಾಡಿದ್ವಿ, ಹೋದ್ವಿ ಅಂತ ಏನಾದರೂ ಅನಿಸ್ತಿದೆಯಾ? ಅಥವಾ ಬಂದ್ರಪ್ಪ ಏನೋ ಹೇಳ್ಕೊಟ್ರು, ನಮಗೂ ಉಪಯೋಗ ಆಯಿತು, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ನಮಗೆ ಸಿಕ್ತು, ಬೇಕಾಗಿದ್ದ ನಮಗೆ ಸಿಕ್ತು ಅಂತ ಅನಿಸ್ತಿದೆಯಾ ನಿಮಗೆ? ಅದೇ ನೀವು ಪ್ರತಿ ಮನೆಗೂ ಹೋಗಿ ಪ್ರತಿದಿನವೂ ಮಾಡಿರೋ ಕಾರ್ಯ ಅದೇನು ಕಮ್ಮಿ ಅಲ್ಲ. ಪ್ರತಿದಿನವೂ ಅಡ್ಡಾಡಿ ಎಲ್ಲರ ಮನೆಗೂ ಮನಸ್ಸನ್ನು ಮುಟ್ಟುವಂತೆ ನೀವು ರೂಪಿಸಿದೆ. ಈಗ ಅದು ಉದಾಹರಣೆ ತಗೋಬೇಕು ಅಂದರೆ ನೋಡಿ, ಒಬ್ರಿಗೊಬ್ರು ಪ್ರತಿದಿನ ನಿಮ್ಮನ್ನ ಕರೆದು ಊಟಕ್ಕೆ ಹಾಕಿದಾರಲ್ಲ, ಅದು ಎಷ್ಟು ಕೊಟ್ಟರು ಬೆಲೆ ಸಿಗಲ್ಲ. ಸುಮ್ಮನೆ ಕಾಮನ್ ಯಾರನ್ನ ಕರೆದು ಊಟಕ್ಕೆ ಹಾಕ್ತಾರೆ, ಅದು ಅಲ್ಲ. ಅದು ಏನೋ ನಿಮ್ಮಿಂದ ಒಂದು ಕಲಿಸಿದ್ದಾರೆ ಅಂತೇಳಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಅಂತ. 7 ದಿನದ ಸುದೀರ್ಘವಾದ ಶಿಬಿರವು ಮುಕ್ತಾಯದ ಹಂತಕ್ಕೆ ತಲುಪಿದ್ದು, ಇಂದು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡೆವು. ಗ್ರಾಮ 2.0 ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ರಾಘವೇಂದ್ರ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೆ ಈ ಗ್ರಾಮಸ್ಥರಿಗೂ ತುಂಬು ಹೃದಯದ ನಮನಗಳನ್ನ ಸಲ್ಲಿಸುತ್ತೇನೆ. ನನಗೆ ಮೇಜರಲ್ಲಿ ಸೆಂಟ್ರಲ್ ನರ್ವಸ್ ಇದೆ, ಅದು ತುತ್ತಾಗಿತ್ತು. ಆ ವಿಚಾರಕ್ಕೆ ಎಲ್ಲೂ ತಗೊಂಡ್ಬೇಡಿ, ಆಯುರ್ವೇದಿಕ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಸುಮಾರು 2 ವರ್ಷ ಉಡುಪಿಯಲ್ಲಿ ತಗೊಂಡು, ನಂತರ 2 ವರ್ಷ ಪ್ರತಿ ಶನಿವಾರ ನಿಮ್ಮ ರಾಘವೇಂದ್ರ ಯೂನಿಟ್ ಬಂದು ಅಲ್ಲಿ ಪ್ರತಿ ಶನಿವಾರ ಬಂದ್ಬಿಟ್ಟು 2 ವರ್ಷ ತಗೊಂಡಿದ್ದು. ಯಾವುದೇ ಇಂಗ್ಲಿಷ್ ಮೆಡಿಸಿನ್ ನಾನು ಉಪಯೋಗಿಸಿಲ್ಲ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವೈದ್ಯ ರಾಜಶೇಖರ್ ಅವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಅದು ಎಷ್ಟು ಮಟ್ಟಿಗೆ ಇಲ್ಲಿ ಸಕ್ಸಸ್ ಆಗಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಹೇಗೆಂದ್ರೆ, ನೀವು ಅವ್ರನ್ನ ಬಿಟ್ಟಿಲ್ಲ, ಅವ್ರು ನಿಮ್ಮನ್ನ ಬಿಡಲ್ಲ. ನಮ್ಮ 7 ದಿನದ ಆಯುರ್ಗ್ರಾಮ 2.0 ಕಾರ್ಯಕ್ರಮವನ್ನು ಒಂದು ಕಿರುಚಿತ್ರದ ರೀತಿಯಲ್ಲಿ ಜನರಿಗೆ ತೋರಿಸಿದೆವು. ಗ್ರಾಮಸ್ಥರು ಸ್ವ ಇಚ್ಛೆಯಿಂದ ನಮ್ಮ ಕಾರ್ಯಕ್ರಮದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಂಡರು. ಈ 7 ದಿನದ ಶಿಬಿರದಲ್ಲಿ ಈ ಶಿಬಿರಾರ್ಥಿಗಳು, ಆಯುರ್ವೇದ ಕಾಲೇಜಿನ ಶಿಬಿರಾರ್ಥಿಗಳು ನಮ್ಮ ರಾಮಘಟ್ಟ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ರಾಮಘಟ್ಟಕ್ಕೆ ಬಂದು ಪ್ರತಿಯೊಬ್ಬ ಜನರಿಗೂ ಕೂಡ ಯೋಗದಿಂದ ಹಿಡಿದು ಆರೋಗ್ಯ, ಆಯಸ್ಸು, ಪ್ರತಿಯೊಂದು ವಿಚಾರಗಳನ್ನ ಅತ್ಯುನ್ನತವಾಗಿ ತಿಳಿಸಿದ್ದಾರೆ. ಊರಿನ ಜನರು ನಮಗೆ ಸನ್ಮಾನ ಮಾಡುವ ಮೂಲಕ ಪ್ರಶಂಸನೆ ನೀಡಿದರು. ಹೀಗೆ ಕಾರ್ಯಕ್ರಮ ಮುಕ್ತಾಯವಾಯಿತು.
ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಶಾಲಾ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಮಾಡಿದೆವು. ನಮ್ಮ ಕಾರ್ಯಕ್ರಮಕ್ಕೆ ಸೂರು ನೀಡಿದಂತಹ ದೇವಾಲಯಗಳಿಗೆ ದೇವರ ಹೆಸರಿರುವಂಥ ನಾಮಫಲಕಗಳನ್ನು ಅರ್ಪಿಸಿದೆವು. Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.